ರಾಜ್ಯದಲ್ಲಿ ಮತ್ತೆ ಶುರುವಾಗುತ್ತಾ ಹಿಜಾಬ್ ಸಂಘರ್ಷ ಅನ್ನುವಂತ ಮಾತುಕತೆ ಈಗ ಕೇಳಿ ಬರ್ತಾ ಇರೋದು. ಯಾಕಂತಂದ್ರೆ SSLC ಪರೀಕ್ಷೆಯಲ್ಲಿ ಈಗಾಗಲೇ ಹಿಜಾಬ್ಗೆ ಸಿಗುತ್ತಾ ಅವಕಾಶ ಅನ್ನುವಂತ ಪ್ರಶ್ನೆ. ಈ ಕುರಿತು ನಾವು ಸುದೀರ್ಘವಾಗಿ ಚರ್ಚೆ ಮಾಡ್ತೇವೆ. ಇನ್ನೂ ಕೂಡ ಒಂದು ತಿಂಗಳಿದೆ, ಚರ್ಚೆ ಮಾಡ್ತೇವೆ. ಒಂದು ತಿಂಗಳು ದೊಡ್ಡ ಸಮಯವೇ, ನೋಡೋಣ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಸೊ ಈ ವರ್ಷ ಇರುತ್ತೆ ಅನ್ನೋದಕ್ಕಿಂತ ಗೃಹ ಸಚಿವರ ಜೊತೆ ನಾವು ಮಾತಾಡಬೇಕಾಗುತ್ತೆ. ಅದ್ರ ಬಗ್ಗೆ ಅವ್ರನ್ನ ಕೇಳಿ ಎಕ್ಸಾಮ್ ಟೈಮಲ್ಲಿ ಹಿಜಾಬ್ಗೆ ಅವಕಾಶ ಇಲ್ಲ BJP ಟೈಮಲ್ಲಿ. ಸೊ ಈ ವರ್ಷ ಇರುತ್ತೆ ಅನ್ನೋದಕ್ಕಿಂತ ಗೃಹ ಸಚಿವರ ಜೊತೆ ನಾವು ಮಾತಾಡಬೇಕಾಗುತ್ತೆ. ಅವರು ಯಾವ ರೀತಿ ಹೇಳ್ತಾರೋ ನಾವು ಆ ರೀತಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಈ ಬಗ್ಗೆ ಗೃಹ ಇಲಾಖೆ ಇನ್ನೂ ಅದರ ಬಗ್ಗೆ ಭಾಳ ಸುದೀರ್ಘವಾದ ಚರ್ಚೆ ಅಗತ್ಯ ಇದೆ. ಚರ್ಚೆ ಮಾಡಿ ಆ ನಂತರ ತೀರ್ಮಾನ ತಗೊಳ್ತೇವೆ. ಎಕ್ಸಾಮ್ಗೆ ಇನ್ನು ಒಂದು ತಿಂಗಳಿದೆ, ಮಾಡ್ತೇವೆ. ಒಂದು ತಿಂಗಳು ಭಾಳ ದೊಡ್ಡ ಸಮಯನೇ. ಅದ್ರ ಬಗ್ಗೆ ಅವ್ರನ್ನ ಕೇಳಿ ಎಕ್ಸಾಮ್ ಟೈಮಲ್ಲಿ ಹಿಜಾಬ್ಗೆ ಅವಕಾಶ ಇಲ್ಲ BJP ಟೈಮಲ್ಲಿ. ಸೊ ಈ ವರ್ಷ ಇರುತ್ತೆ ಅನ್ನೋದಕ್ಕಿಂತ ಗೃಹ ಸಚಿವರ ಜೊತೆ ನಾವು ಮಾತಾಡಬೇಕಾಗುತ್ತೆ. ಅವರು ಯಾವ ರೀತಿ ಹೇಳ್ತಾರೋ ನಾವು ಆ ರೀತಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಅವಕಾಶ ಸಿಗುತ್ತಾ ಹೇಗೆ ಅಂತ ಗೃಹ ಸಚಿವರು ಇನ್ನೂ ಒಂದು ತಿಂಗಳು ಸಮಯ ಇದೆ ಅಂತ ಹೇಳ್ತಿದ್ದಾರೆ. ದಿವಿತ್, ಈ ಒಂದು ವಿಚಾರಕ್ಕೆ ಗೃಹ ಸಚಿವರು ಮತ್ತು ಶಿಕ್ಷಣ ಮಂತ್ರಿಗಳು ಒಂದ್ ಕಡೆ ಮಾತುಕತೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇಂದಿನ ಸರ್ಕಾರ, ಬಿಜೆಪಿ ಸರ್ಕಾರ ಈ ಒಂದು ವಿಷಯವನ್ನ ಕೋರ್ಟ್ ಮೆಟ್ಲಿಗೆ ತಗೊಂಡೋಗಿತ್ತು. ಕೋರ್ಟ್ ಸೈಗೆ ಸ್ಟೇ ಇದೆ. ಅಂದ್ರೆ ಸದ್ಯಕ್ಕೆ ಯಾವುದೇ ಪರೀಕ್ಷೆಯಲ್ಲಿ ಹಿಜಾಬ್ ಹಾಕೊಂಡು ಪರೀಕ್ಷೆ ಬರೆಯಂಗಿಲ್ಲ. ಯಾಕಂದ್ರೆ ನೀವು ಗೇಟ್ ಹತ್ರ ಹೋಗಿ ಹಿಜಾಬ್ ಹಾಕಿಕೊಳ್ಬಹುದು, ಬಟ್ ಎಕ್ಸಾಮ್ ಹಾಲ್ ಅಲ್ಲಿ ನೀವು ಹಿಜಾಬ್ ಬಿಚ್ಚಿ ಪರೀಕ್ಷೆ ಬರೀಬೇಕಾಗುತ್ತೆ. ಈ ಸದ್ಯದ ಪರಿಸ್ಥಿತಿ. ಇನ್ನು ಈ ಒಂದು ವಿಷಯ ಕೋರ್ಟ್ ಅಲ್ಲಿ ಇದೆ. ಹೀಗಾಗಿ ಒಂದ್ ಕಡೆ ನಿನ್ನೆ ಸಹ ಏನೋ, ಒಂದ್ ಕಡೆ ಎಜುಕೇಶನ್ ಮಿನಿಸ್ಟರ್ ಸಹ ಏನೋ ನನ್ನ ಗೃಹ ಸಚಿವರ ಜೊತೆ ಮಾತಾಡ್ತಾರೆ, ಈ ಒಂದು ವಿಷಯ ಚರ್ಚೆ ಮಾಡ್ತಂತ ಹೇಳಿದ್ರು. ಬಟ್ ಇನ್ನೂ ಒಂದು ತಿಂಗಳಿದೆ. ಅಂದ್ರೆ ಮಾರ್ಚ್ 20ರಿಂದ SSLC ಎಕ್ಸಾಮ್ ಆರಂಭವಾಗುತ್ತೆ. ಕೆಲವು ಮುಸ್ಲಿಂ ಮುಖಂಡರು ಸಹ, ಮುಸ್ಲಿಂ ಸಂಘಟನೆಗಳು ಸಹ ಒಂದ್ ಕಡೆ ಹಿಜಾಬ್ಗೆ ಅವಕಾಶ ಮಾಡಿಕೊಡ್ಬೇಕಂತ ಒತ್ತಾಯ ಕೇಳಿವೆ. ಹೀಗಾಗಿ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಎಂಬುದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ. ದಿವಿತ್ತು. ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಈಗಾಗಲೇ ಹಿಜಾಬ್ ವಿಚಾರವಾಗಿ ರಾಜ್ಯದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಸಂಘರ್ಷ ಆಗಿತ್ತು, ದೇಶವ್ಯಾಪಿ ಸದ್ದು ಮಾಡಿತ್ತು, ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಸರ್ಕಾರ ಸಮಾನತೆಯ ದೃಷ್ಟಿಯಿಂದ ಎಲ್ಲರೂ ಒಂದೇ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ರು ಕೂಡ ಈ ಬಾರಿ SSLC ಪರೀಕ್ಷೆಯಲ್ಲಿ ಅವಕಾಶ ಸಿಗುತ್ತಾ, ಇನ್ನೂ ಒಂದು ತಿಂಗಳಿದೆ ಅಂತ ಹೇಳ್ತಿದ್ದಾರೆ. ಕಾದು ನೋಡೋಣ ಏನಾಗುತ್ತೆ ಅಂತೇಳಿ. ರಾಜ್ಯದಲ್ಲಿ ಮತ್ತೆ ಶುರುವಾಗುತ್ತಾ ಹಿಜಾಬ್ ಸಂಘರ್ಷ ಅನ್ನುವಂಥ ಮಾತುಕತೆ ಈಗ ಕೇಳಿ ಬರ್ತಾ ಇರೋದು. ಯಾಕಂತಂದ್ರೆ SSLC ಪರೀಕ್ಷೆಯಲ್ಲಿ ಈಗಾಗಲೇ ಹಿಜಾಬ್ಗೆ ಸಿಗುತ್ತಾ ಅವಕಾಶ ಅನ್ನುವಂಥ ಪ್ರಶ್ನೆ. ಈ ಕುರಿತು ನಾವು ಸುದೀರ್ಘವಾಗಿ ಚರ್ಚೆ ಮಾಡ್ತೇವೆ. ಇನ್ನೂ ಕೂಡ ಒಂದು ತಿಂಗಳಿದೆ, ಚರ್ಚೆ ಮಾಡ್ತೇವೆ. ಒಂದು ತಿಂಗಳು ದೊಡ್ಡ ಸಮಯವೇ, ನೋಡೋಣ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಸೊ ಈ ವರ್ಷ ಇರುತ್ತೆ ಅನ್ನೋದಕ್ಕಿಂತ ಗೃಹ ಸಚಿವರ ಜೊತೆ ನಾವು ಮಾತಾಡಬೇಕಾಗುತ್ತೆ. ಅದ್ರ ಬಗ್ಗೆ ಅವ್ರನ್ನ ಕೇಳಿ ಎಕ್ಸಾಮ್ ಟೈಮಲ್ಲಿ ಹಿಜಾಬ್ಗೆ ಅವಕಾಶ ಇಲ್ಲ BJP ಟೈಮಲ್ಲಿ. ಸೊ ಈ ವರ್ಷ ಇರುತ್ತೆ ಅನ್ನೋದಕ್ಕಿಂತ ಗೃಹ ಸಚಿವರ ಜೊತೆ ನಾವು ಮಾತಾಡಬೇಕಾಗುತ್ತೆ. ಅವರು ಯಾವ ರೀತಿ ಹೇಳ್ತಾರೋ ನಾವು ಆ ರೀತಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಈ ಬಗ್ಗೆ ಗೃಹ ಇಲಾಖೆ ಇನ್ನೂ ಅದರ ಬಗ್ಗೆ ಭಾಳ ಸುದೀರ್ಘವಾದ ಚರ್ಚೆ ಅಗತ್ಯ ಇದೆ. ಚರ್ಚೆ ಮಾಡಿ ಆ ನಂತರ ತೀರ್ಮಾನ ತಗೊಳ್ತೇವೆ. ಎಕ್ಸಾಮ್ಗೆ ಇನ್ನು ಒಂದು ತಿಂಗಳಿದೆ, ಮಾಡ್ತೇವೆ. ಒಂದು ತಿಂಗಳು ಭಾಳ ದೊಡ್ಡ ಸಮಯನೇ. ಅದ್ರ ಬಗ್ಗೆ ಅವ್ರನ್ನ ಕೇಳಿ ಎಕ್ಸಾಮ್ ಟೈಮಲ್ಲಿ ಹಿಜಾಬ್ಗೆ ಅವಕಾಶ ಇಲ್ಲ BJP ಟೈಮಲ್ಲಿ. ಸೊ ಈ ವರ್ಷ ಇರುತ್ತೆ ಅನ್ನೋದಕ್ಕಿಂತ ಗೃಹ ಸಚಿವರ ಜೊತೆ ನಾವು ಮಾತಾಡಬೇಕಾಗುತ್ತೆ. ಅವರು ಯಾವ ರೀತಿ ಹೇಳ್ತಾರೋ ನಾವು ಆ ರೀತಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಅವಕಾಶ ಸಿಗುತ್ತಾ ಹೇಗೆ ಅಂತ ಗೃಹ ಸಚಿವರು ಇನ್ನೂ ಒಂದು ತಿಂಗಳು ಸಮಯ ಇದೆ ಅಂತ ಹೇಳ್ತಿದ್ದಾರೆ. ದಿವಿತ್, ಈ ಒಂದು ವಿಚಾರಕ್ಕೆ ಗೃಹ ಸಚಿವರು ಮತ್ತು ಶಿಕ್ಷಣ ಮಂತ್ರಿಗಳು ಒಂದ್ ಕಡೆ ಮಾತುಕತೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇಂದಿನ ಸರ್ಕಾರ, ಬಿಜೆಪಿ ಸರ್ಕಾರ ಈ ಒಂದು ವಿಷಯವನ್ನ ಕೋರ್ಟ್ ಮೆಟ್ಲಿಗೆ ತಗೊಂಡೋಗಿತ್ತು. ಕೋರ್ಟ್ ಸೈಗೆ ಸ್ಟೇ ಇದೆ. ಅಂದ್ರೆ ಸದ್ಯಕ್ಕೆ ಯಾವುದೇ ಪರೀಕ್ಷೆಯಲ್ಲಿ ಹಿಜಾಬ್ ಹಾಕೊಂಡು ಪರೀಕ್ಷೆ ಬರೆಯಂಗಿಲ್ಲ. ಯಾಕಂದ್ರೆ ನೀವು ಗೇಟ್ ಹತ್ರ ಹೋಗಿ ಹಿಜಾಬ್ ಹಾಕಿಕೊಳ್ಬಹುದು, ಬಟ್ ಎಕ್ಸಾಮ್ ಹಾಲ್ ಅಲ್ಲಿ ನೀವು ಹಿಜಾಬ್ ಬಿಚ್ಚಿ ಪರೀಕ್ಷೆ ಬರೀಬೇಕಾಗುತ್ತೆ. ಈ ಸದ್ಯದ ಪರಿಸ್ಥಿತಿ. ಇನ್ನು ಈ ಒಂದು ವಿಷಯ ಕೋರ್ಟ್ ಅಲ್ಲಿ ಇದೆ. ಹೀಗಾಗಿ ಒಂದ್ ಕಡೆ ನಿನ್ನೆ ಸಹ ಏನೋ, ಒಂದ್ ಕಡೆ ಎಜುಕೇಶನ್ ಮಿನಿಸ್ಟರ್ ಸಹ ಏನೋ ನನ್ನ ಗೃಹ ಸಚಿವರ ಜೊತೆ ಮಾತಾಡ್ತಾರೆ, ಈ ಒಂದು ವಿಷಯ ಚರ್ಚೆ ಮಾಡ್ತಂತ ಹೇಳಿದ್ರು. ಬಟ್ ಇನ್ನೂ ಒಂದು ತಿಂಗಳಿದೆ. ಅಂದ್ರೆ ಮಾರ್ಚ್ 20ರಿಂದ SSLC ಎಕ್ಸಾಮ್ ಆರಂಭವಾಗುತ್ತೆ. ಕೆಲವು ಮುಸ್ಲಿಂ ಮುಖಂಡರು ಸಹ, ಮುಸ್ಲಿಂ ಸಂಘಟನೆಗಳು ಸಹ ಒಂದ್ ಕಡೆ ಹಿಜಾಬ್ಗೆ ಅವಕಾಶ ಮಾಡಿಕೊಡ್ಬೇಕಂತ ಒತ್ತಾಯ ಕೇಳಿವೆ. ಹೀಗಾಗಿ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಎಂಬುದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ. ದಿವಿತ್ತು. ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಈಗಾಗಲೇ ಹಿಜಾಬ್ ವಿಚಾರವಾಗಿ ರಾಜ್ಯದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಸಂಘರ್ಷ ಆಗಿತ್ತು, ದೇಶವ್ಯಾಪಿ ಸದ್ದು ಮಾಡಿತ್ತು, ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಸರ್ಕಾರ
ಸಮಾನತೆಯ ದೃಷ್ಟಿಯಿಂದ ಎಲ್ಲರೂ ಒಂದೇ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ರು ಕೂಡ ಈ ಬಾರಿ SSLC ಪರೀಕ್ಷೆಯಲ್ಲಿ ಅವಕಾಶ ಸಿಗುತ್ತಾ ಇನ್ನೂ ಒಂದು ತಿಂಗಳಿದೆ ಅಂತ ಹೇಳ್ತಿದ್ದಾರೆ. ಕಾದು ನೋಡೋಣ ಏನಾಗುತ್ತೆ ಅಂತೇಳಿ. ರಾಜ್ಯದಲ್ಲಿ ಮತ್ತೆ ಶುರುವಾಗುತ್ತಾ ಹಿಜಾಬ್ ಸಂಘರ್ಷ ಅನ್ನುವಂಥ ಮಾತುಕತೆ ಈಗ ಕೇಳಿ ಬರ್ತಾ ಇರೋದು. ಯಾಕಂತಂದ್ರೆ SSLC ಪರೀಕ್ಷೆಯಲ್ಲಿ ಈಗಾಗಲೇ ಹಿಜಾಬ್ಗೆ ಸಿಗುತ್ತಾ ಅವಕಾಶ ಅನ್ನುವಂಥ ಪ್ರಶ್ನೆ. ಈ ಕುರಿತು ನಾವು ಸುದೀರ್ಘವಾಗಿ ಚರ್ಚೆ ಮಾಡ್ತೇವೆ. ಇನ್ನೂ ಕೂಡ ಒಂದು ತಿಂಗಳಿದೆ, ಚರ್ಚೆ ಮಾಡ್ತೇವೆ. ಒಂದು ತಿಂಗಳು ದೊಡ್ಡ ಸಮಯವೇ, ನೋಡೋಣ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಸೊ ಈ ವರ್ಷ ಇರುತ್ತೆ ಅನ್ನೋದಕ್ಕಿಂತ ಗೃಹ ಸಚಿವರ ಜೊತೆ ನಾವು ಮಾತಾಡಬೇಕಾಗುತ್ತೆ. ಅದ್ರ ಬಗ್ಗೆ ಅವ್ರನ್ನ ಕೇಳಿದ್ವಿ. ಎಕ್ಸಾಮ್ ಟೈಮಲ್ಲಿ ಹಿಜಾಬ್ಗೆ ಅವಕಾಶ ಇಲ್ಲ BJP ಟೈಮಲ್ಲಿ. ಸೊ ಈ ವರ್ಷ ಇರುತ್ತೆ ಅನ್ನೋದಕ್ಕಿಂತ ಗೃಹ ಸಚಿವರ ಜೊತೆ ನಾವು ಮಾತಾಡಬೇಕಾಗುತ್ತೆ. ಅವರು ಯಾವ ರೀತಿ ಹೇಳ್ತಾರೋ ನಾವು ಆ ರೀತಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಈ ಬಗ್ಗೆ ಗೃಹ ಇಲಾಖೆ ಇನ್ನೂ ಅದರ ಬಗ್ಗೆ ಭಾಳ ಸುದೀರ್ಘವಾದ ಚರ್ಚೆ ಅಗತ್ಯ ಇದೆ. ಚರ್ಚೆ ಮಾಡಿ ಆನಂತರ ತೀರ್ಮಾನ ತಗೊಳ್ತೇವೆ. ಎಕ್ಸಾಮ್ ಇನ್ನು ಒಂದು ತಿಂಗಳಿದೆ ಮಾಡ್ತೇವೆ. ಒಂದು ತಿಂಗಳು ಭಾಳ ದೊಡ್ಡ ಸಮಯನೇ. ಅದ್ರ ಬಗ್ಗೆ ಅವ್ರನ್ನ ಕೇಳಿದ್ವಿ. ಎಕ್ಸಾಮ್ ಟೈಮಲ್ಲಿ ಹಿಜಾಬ್ಗೆ ಅವಕಾಶ ಇಲ್ಲ BJP ಟೈಮಲ್ಲಿ. ಸೊ ಈ ವರ್ಷ ಇರುತ್ತೆ ಅನ್ನೋದಕ್ಕಿಂತ ಗೃಹ ಸಚಿವರ ಜೊತೆ ನಾವು ಮಾತಾಡಬೇಕಾಗುತ್ತೆ. ಅವರು ಯಾವ ರೀತಿ ಹೇಳ್ತಾರೋ ನಾವು ಆ ರೀತಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಅವಕಾಶ ಸಿಗುತ್ತಾ ಹೇಗೆ ಅಂತ? ಗೃಹ ಸಚಿವರು ಇನ್ನೂ ಒಂದು ತಿಂಗಳು ಸಮಯ ಇದೆ ಅಂತ ಹೇಳ್ತಿದ್ದಾರೆ. ದಿವಿತ್, ಈ ಒಂದು ವಿಚಾರಕ್ಕೆ ಗೃಹ ಸಚಿವರು ಮತ್ತು ಶಿಕ್ಷಣ ಮಂತ್ರಿಗಳು ಒಂದ್ ಕಡೆ ಮಾತುಕತೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇಂದಿನ ಸರ್ಕಾರ, ಬಿಜೆಪಿ ಸರ್ಕಾರ ಈ ಒಂದು ವಿಷಯವನ್ನ ಕೋರ್ಟ್ ಮೆಟ್ಲಿಗೆ ತಗೊಂಡು ಹೋಗಿತ್ತು. ಕೋರ್ಟ್ ಗೆ ಸ್ಟೇ ಇದೆ. ಅಂದ್ರೆ ಸದ್ಯಕ್ಕೆ ಯಾವುದೇ ಪರೀಕ್ಷೆಯಲ್ಲಿ ಹಿಜಾಬ್ ಹಾಕೊಂಡು ಪರೀಕ್ಷೆ ಬರೆಯಂಗಿಲ್ಲ. ಯಾಕಂದ್ರೆ ನೀವು ಗೇಟ್ ಹತ್ರ ಹೋಗಿ ಹಿಜಾಬ್ ಹಾಕಿಕೊಳ್ಬಹುದು, ಬಟ್ ಎಕ್ಸಾಮ್ ಹಾಲ್ ಅಲ್ಲಿ ನೀವು ಹಿಜಾಬ್ ಬಿಚ್ಚಿ ಪರೀಕ್ಷೆ ಬರೀಬೇಕಾಗುತ್ತೆ. ಈ ಸದ್ಯದ ಪರಿಸ್ಥಿತಿ. ಇನ್ನು ಈ ಒಂದು ವಿಷಯ ಕೋರ್ಟ್ ಅಲ್ಲಿ ಇದೆ. ಹೀಗಾಗಿ ಒಂದ್ ಕಡೆ ನಿನ್ನೆ ಸಹ ಏನೋ, ಒಂದ್ ಕಡೆ ಎಜುಕೇಶನ್ ಮಿನಿಸ್ಟರ್ ಸಹ ಏನೋ ನನ್ನ ಗೃಹ ಸಚಿವರ ಜೊತೆ ಮಾತಾಡ್ತಾರೆ, ಈ ಒಂದು ವಿಷಯ ಚರ್ಚೆ ಮಾಡ್ತಂತ ಹೇಳಿದ್ರು. ಬಟ್ ಇನ್ನೂ ಒಂದು ತಿಂಗಳಿದೆ. ಅಂದ್ರೆ ಮಾರ್ಚ್ 20ರಿಂದ SSLC ಎಕ್ಸಾಮ್ ಆರಂಭವಾಗುತ್ತೆ. ಕೆಲವು ಮುಸ್ಲಿಂ ಮುಖಂಡರು ಸಹ, ಮುಸ್ಲಿಂ ಸಂಘಟನೆಗಳು ಸಹ ಒಂದ್ ಕಡೆ ಹಿಜಾಬ್ಗೆ ಅವಕಾಶ ಮಾಡಿಕೊಡ್ಬೇಕಂತ ನಾವು ಒತ್ತಾಯ ಕೇಳಿವೆ. ಅಂದ್ರೆ ಹೀಗಾಗಿ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಎಂಬುದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ. ದೀವಿತ್ತು. ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಈಗಾಗಲೇ ಹಿಜಾಬ್ ವಿಚಾರವಾಗಿ ರಾಜ್ಯದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಸಂಘರ್ಷ ಆಗಿತ್ತು, ದೇಶವ್ಯಾಪಿ ಸದ್ದು ಮಾಡಿತ್ತು, ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಸರ್ಕಾರ ಸಮಾನತೆಯ ದೃಷ್ಟಿಯಿಂದ ಎಲ್ಲರೂ ಒಂದೇ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ರು ಕೂಡ ಈ ಬಾರಿ SSLC ಪರೀಕ್ಷೆಯಲ್ಲಿ ಅವಕಾಶ ಸಿಗುತ್ತಾ ಇನ್ನೂ ಒಂದು ತಿಂಗಳಿದೆ ಅಂತ ಹೇಳ್ತಿದ್ದಾರೆ. ಕಾದು ನೋಡೋಣ ಏನಾಗುತ್ತೆ ಅಂತೇಳಿ. ರಾಜ್ಯದಲ್ಲಿ ಮತ್ತೆ ಶುರುವಾಗುತ್ತಾ ಹಿಜಾಬ್ ಸಂಘರ್ಷ ಅನ್ನುವಂಥ ಮಾತುಕತೆ ಈಗ ಕೇಳಿ ಬರ್ತಾ ಇರೋದು. ಯಾಕಂತಂದ್ರೆ SSLC ಪರೀಕ್ಷೆಯಲ್ಲಿ ಈಗಾಗಲೇ ಹಿಜಾಬ್ಗೆ ಸಿಗುತ್ತಾ ಅವಕಾಶ ಅನ್ನುವಂಥ ಪ್ರಶ್ನೆ. ಈ ಕುರಿತು ನಾವು ಸುದೀರ್ಘವಾಗಿ ಚರ್ಚೆ ಮಾಡ್ತೇವೆ. ಇನ್ನೂ ಕೂಡ ಒಂದು ತಿಂಗಳಿದೆ, ಚರ್ಚೆ ಮಾಡ್ತೇವೆ. ಒಂದು ತಿಂಗಳು ದೊಡ್ಡ ಸಮಯವೇ, ನೋಡೋಣ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ.